ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಫಾರಿನ್ ಟ್ರೇಡ್ ಪಾಲಿಸಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಾರಿನ್ ಟ್ರೇಡ್ ಪಾಲಿಸಿ FTP ಏನಿದೆ ಅಲ್ವಾ, ತುಂಬ ಇಂಪಾರ್ಟೆಂಟ್ ಟರ್ಮ್ಸ್ ಕೆಸೆಟ್ ಅಥವಾ UGC ನೆಟ್ ಎಕ್ಸಾಮ್ಗೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ಈಗ FTP ಅಂತ ಅಂದರೆ ಏನು, ಟ್ರೇಡ್ ಪಾಲಿಸಿ ಅಂತ ಅಂದರೆ ಏನು, ಅದನ್ನ ಯಾರು ಇಶ್ಯೂ ಮಾಡ್ತಾರೆ ಅಂತ ಅಂದರೆ, ಇದೇನು ಫಾರಿನ್ ಟ್ರೇಡ್ ಪಾಲಿಸಿ ಇದೆ ಅಲ್ವಾ, ಇದನ್ನು ಗೈಡ್ಲೈನ್ಸ್ ಅಂತ ಕರಿತೀವಿ. ಅಂದರೆ ಸೆಟ್ ಆಫ್ ಗೈಡ್ಲೈನ್ಸ್. ಯಾರು ಇಶ್ಯೂ ಮಾಡ್ತಾರೆ ಅದನ್ನು? ಸೊ ಗವರ್ನಮೆಂಟ್ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಅದನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ಯಾರಿಗೆ ಇಶ್ಯೂ ಮಾಡ್ತಾರೆ? ಬಿಸ್ನೆಸ್ ಆರ್ಗನೈಸೇಷನ್ಸ್ಗೆ ಒಂದು ಇಂಟರ್ನ್ಯಾಷನಲ್ ಟ್ರೇಡನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಇಶ್ಯೂ ಮಾಡ್ತಾ ಹೋಗ್ತಾರೆ ಅಂತ. ಏನಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ, ಈಗ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ ಏನಿರುತ್ತೆ ಅಲ್ವಾ, ಸೊ ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡೋದಕ್ಕೋಸ್ಕರ, ಪ್ರಾಪರಾಗಿ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಫಾರಿನ್ ಟ್ರೇಡ್ ಪಾಲಿಸಿ ಏನಾಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ಒಂದು ಫಾರಿನ್ ಟ್ರೇಡ್ ಪಾಲಿಸಿ, ಒಂದು ಗೈಡ್ಲೈನ್ಸನ್ನು ಗವರ್ನಮೆಂಟ್ ಇಶ್ಯೂ ಮಾಡುತ್ತೆ ಅಂತ ಅಂದರೆ ಅದರಿಂದ ಏನೇನು ಬೆನಿಫಿಟ್ ಇದೆ. ಸೊ ಅದರಿಂದ ಏನಾಗುತ್ತೆ ಅಂತ ಅಂದರೆ, ಎಕನಾಮಿಕ್ ಗ್ರೋತ್ ಏನಿದೆ ಅಲ್ವಾ, ಒಂದು ಕಂಟ್ರಿಯ ಎಕನಾಮಿಕಲ್ ಕಂಡೀಷನ್ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಎಕ್ಸ್ಪೋರ್ಟನ್ನು ಕೂಡ ಅವ್ರು ಏನು ಮಾಡ್ತಾರೆ, ಇಲ್ಲಿ ಎನ್ಕರೇಜ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಎಕ್ಸ್ಪೋರ್ಟನ್ನು ಎನ್ಕರೇಜ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಪ್ರೊಡ್ಯೂಸ್ ಮಾಡಿರುವಂಥ ಒಂದು ಗೂಡ್ಸ್ ಅಂತ ಸರ್ವಿಸಸ್ ಏನಿದೆ ಅಲ್ವಾ, ಸೊ ಅದನ್ನು ಬೇರೆಯವ್ರಿಗೆ ನಾವೇನು ಮಾಡ್ತಾ ಹೋಗ್ತೀವಿ, ಸೇಲ್ ಮಾಡ್ತಾ ಹೋಗ್ತೀವಿ. ಸೊ ಬೇರೆಯವ್ರಿಗೆ ಅದನ್ನು ಸೇಲ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ, ಪ್ರಾಫಿಟ್ ಸಿಗ್ತಾ ಹೋಗುತ್ತೆ, ಸಮ್ ಕೈಂಡ್ ಆಫ್ ಇನ್ಕಮ್ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ಎಕನಾಮಿಕಲ್ ಇಂಡಿವಿಜುವಲ್ ಇನ್ಕಮ್ಮು ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕಂಟ್ರೀಸ್ ಎಕನಾಮಿಕಲ್ ಕಂಡೀಷನ್ ಕೂಡ ಏನಾಗ್ತಾ ಹೋಗುತ್ತೆ, ಗ್ರೋ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಫಾರಿನ್ ಟ್ರೇಡ್ ಪಾಲಿಸಿ ಏನಾಗಿದೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಸಿಂಪಲ್ ಆಗಿ ಮತ್ತೆ ಮೀನಿಂಗ್ ಆಫ್ ಫಾರಿನ್ ಟ್ರೇಡ್ ಪಾಲಿಸಿ ಅಂತ ಮೀನಿಂಗನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಮೀನಿಂಗ್ ಅಂತ ಅಂದರೆ ಪ್ಯಾರಾಗ್ರಾಫ್ ಬೇಸ್ಡಲ್ಲಿ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ, ಅದನ್ನು ಪಾಯಿಂಟ್ ವೈಸ್ ಆಗಿ ಕನ್ವರ್ಟ್ ಮಾಡಿ. ಸೊ ಮೋಸ್ಟ್ ಕಾಮನ್ ಆಗಿ ಪ್ಯಾರಾಗ್ರಾಫ್ ಬೇಸ್ಡಲ್ಲಿ ಸ್ಟಡಿ ಮಾಡೋದಕ್ಕೂ ಪಾಯಿಂಟ್ ವೈಸ್ ಸ್ಟಡಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಸೊ ಪಾಯಿಂಟ್ ವೈಸ್ ಸ್ಟಡಿ ಮಾಡಿದ್ದು ಏನಾಗ್ತಾ ಹೋಗುತ್ತೆ, ನಮಗೆ ಜಾಸ್ತಿ ನೆನಪಿರ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತ ನಾನು ಏನು ಮಾಡಿದ್ದೀನಿ, ಪಾಯಿಂಟ್ ವೈಸ್ ಲಿಸ್ಟ್ ಮಾಡ್ತಾ ಹೋಗಿದ್ದೀನಿ. ಸೊ ಇಲ್ಲಿ ಫಾರಿನ್ ಟ್ರೇಡ್ ಪಾಲಿಸಿ ಅಂತ ಅಂದರೆ ಏನು, ಅದು ಗವರ್ನಮೆಂಟ್ ಪಾಲಿಸಿ ಅಲ್ವಾ. ಏನಕ್ಕೆ, ಟ್ರೇಡನ್ನು ಅದರ್ ಕಂಟ್ರೀಸ್ ಜೊತೆಗೆ ಟ್ರೇಡನ್ನು ಒಂದು ಗವರ್ನ್ ಮಾಡೋಕ್ಕೋಸ್ಕರ, ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಪಾಲಿಸಿ ಆಗಿದೆ ಅಲ್ವಾ. ಅದನ್ನು ಫಾರಿನ್ ಟ್ರೇಡ್ ಪಾಲಿಸಿ ಅಂತ ಕರಿತೀವಿ. ಅದರಲ್ಲಿ ಏನೇನಿರುತ್ತೆ, ರೂಲ್ಸ್ ಇರುತ್ತೆ. ಯಾವುದ್ರ ಬಗ್ಗೆ, ಸೊ ಎಕ್ಸ್ಪೋರ್ಟಿಂಗ್ ಪಾಲಿಸೀಸ್ ಇರುತ್ತೆ, ಇಂಪೋರ್ಟಿಂಗ್ ಪಾಲಿಸೀಸ್ ಇರುತ್ತೆ. ಅದೆಲ್ಲದೂ ಕೂಡ ಯಾವುದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, FTP ಫಾರಿನ್ ಟ್ರೇಡ್ ಪಾಲಿಸಿಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಲ್ವಾ. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಬಿಸ್ನೆಸ್ ಪಾರ್ಟಿಸಿಪೇಟ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಎಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಂದರೆ, ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಅಂದರೆ ಇನ್ಸೈಡ್ ಆಫ್ ದ ಕಂಟ್ರಿ ನಾವೇನು ಟ್ರೇಡ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಏನಂತ ಕರಿತೀವಿ, ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಡೊಮೆಸ್ಟಿಕ್ ಮಾರ್ಕೆಟಿಂದ ಅದು ಏನಕ್ಕೆ ಪ್ರಮೋಟ್ ಮಾಡುತ್ತೆ ಈ ಒಂದು FTP ಅಂತ ಅಂದರೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳಿಗೆ ಒಂದು ಹೆಲ್ಪ್ ಮಾಡೋಕ್ಕೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳಿಗೆ ಎಂಟ್ರಿ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಅದೆಲ್ಲದ್ರ ಜೊತೆಗೆ ಸ್ಮೂತು ಮತ್ತು ಎಫಿಷಿಯೆಂಟ್ ಫಾರಿನ್ ಟ್ರೇಡ್ ಆಪರೇಷನ್ನು ಕೂಡ ಏನು ಮಾಡುತ್ತೆ, ಇದು ಎನ್ಶೂರ್ ಮಾಡ್ತಾ ಹೋಗುತ್ತೆ, ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕಂಟ್ರೀಸ್ ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ನೆಸ್ ಇದೆ ಅಲ್ವಾ, ಅದು ಕೂಡ ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ನೆಸ್ ಅಂತ ಅಂದರೆ, ಈಗ ಇಂಟರ್ನ್ಯಾಷನಲಿ ಗ್ಲೋಬಲಿ ನಾವೇನು ಮಾಡ್ತಾ ಇದ್ದೀವಿ, ಸೊ ಆ ಒಂದು ಕಂಟ್ರೀಸ್ ಕಾಂಪಿಟೇಟಿವ್ನೆಸ್ಸನ್ನು ಏನು ಮಾಡ್ತಾ ಇದೆ, ಪ್ರಮೋಟ್ ಮಾಡ್ತಾ ಇದೆ ಅಂತ. ಅದಕ್ಕೋಸ್ಕರ FTP ಏನಾಗಿದೆ, ತುಂಬ ಇಂಪಾರ್ಟೆಂಟ್ ಟರ್ಮ್ ಆಗಿದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಐ ಮೆನ್ಷನ್ಡ್ ಅಬೌಟ್ ಗ್ಲೋಬಲೈಸೇಷನ್. ಏನು ಗ್ಲೋಬಲೈಸೇಷನ್ ಅಂತ ಅಂದರೆ, ನೋಡಿ, ಗ್ಲೋಬಲೈಸೇಷನ್ ಅಂತ ಅಂದರೆ ಈಗ ಮೋಸ್ಟ್ ಕಾಮನ್ ಆಗಿ ಡೊಮೆಸ್ಟಿಕೇಷನ್ ಅಂತ ಕರಿತೀವಿ. ಸೊ ಡೊಮೆಸ್ಟಿಫಿಕೇಷನ್ ಅಂತ ಅಂದರೆ ಏನು, ಒಂದು ಎಕನಾಮಿಕ್ಸ್ ಆಗಿರ್ಬೋದು, ಕಂಟ್ರೀಸ್ ಎಕನಾಮೀಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಸೊಸೈಟೀಸ್ ಆಗಿರ್ಬೋದು, ಅದೇನಾಗಿರುತ್ತೆ, ಇನ್ಸೈಡ್ ಆಫ್ ದ ಕಂಟ್ರಿ ಇರುತ್ತೆ, ಅದನ್ನ ಡೊಮೆಸ್ಟಿಕೇಷನ್ ಅಂತ ಕರಿತೀವಿ ಅಲ್ವಾ. ಹಾಗಿದ್ರೆ ಗ್ಲೋಬಲೈಸೇಷನ್ ಅಂತ ಅಂದರೆ ಏನು, ಅಟ್ ದ ಸೇಮ್ ಟೈಮ್ ಸೊ ಒಂದು ಕಂಟ್ರಿಯ ಒಂದು ಎಕನಾಮಿಕ್ ಸಿಸ್ಟಮ್, ಬಿಸ್ನೆಸ್ ಆಪರೇಷನ್ಸ್, ಕಲ್ಚರ್, ಸೊಸೈಟೀಸ್ ಅದೇನಾಗಿರುತ್ತೆ, ಸ್ಪ್ರೆಡ್ ಅಕ್ರಾಸ್ ದ ವರ್ಲ್ಡ್ ಅಂತ. ಸೊ ವರ್ಲ್ಡಲ್ಲಿರೋ ಡಿಫ್ರೆಂಟ್ ಕಂಟ್ರೀಸಿಗೆ ಅದೇನಾದರೂ ಸ್ಪ್ರೆಡ್ ಆಗಿದ್ರೆ ಅದನ್ನು ನಾವು ಗ್ಲೋಬಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಿದ್ರೆ ಏನು ಬೆನಿಫಿಟ್ ಆಗುತ್ತೆ ಈ ಗ್ಲೋಬಲೈಸೇಷನಿಂದ? ನೋಡಿ, ಗ್ಲೋಬಲೈಸೇಷನಿಂದ ಫ್ರೀ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಏನು, ಈಗ ನಾವು ಬೇರೆ ಕಂಟ್ರೀಸ್ ಜೊತೆಗೆ ಕನೆಕ್ಷನ್ ಇಟ್ಕೊಂಡಿದ್ದೀವಿ, ಕಮ್ಯುನಿಕೇಷನ್ ಇಟ್ಕೊಂಡಿದ್ದೀವಿ ಅಂತ ಅಂದರೆ, ಸೊ ಇಲ್ಲಿ ಏನಾಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕೂಡ ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಇಂಪೋರ್ಟಿಂಗ್ ಮತ್ತು ಎಕ್ಸ್ಪೋರ್ಟ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಎನ್ಕರೇಜಸ್ ದ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್. ಏನು ಇಂಟರ್ನ್ಯಾಷನಲ್
ಸೊ ಕ್ಯಾಪಿಟಲ್ಗಳನ್ನು ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಬೇಸ್ಡಲ್ಲಿ ಬೇರೆ ಒಂದು ಕಂಟ್ರೀಸು, ಬೇರೆ ಒಂದು ಕಂಪನೀಸ್ಗಳಲ್ಲಿ ನಾವೇನು ಮಾಡ್ತೀವಿ, ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ನಮ್ಮ ಎಕನಾಮಿಕಲ್ ಕಂಡೀಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಗ್ಲೋಬಲೈಸೇಷನ್. ಸೊ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಏನು, ಟೆಕ್ನಾಲಜಿಕಲ್ ಎಕ್ಸ್ಚೇಂಜ್ ಅಂತ ಮೆನ್ಷನ್ ಮಾಡಿದ್ದೀನಿ. ಏನು ಟೆಕ್ನಾಲಜಿಕಲ್ ಎಕ್ಸ್ಚೇಂಜ್ ಅಂತ ಅಂದರೆ ನೋಡಿ, ಈಗ ನಮ್ಮ ಒಂದು ಕಂಟ್ರೀಸಲ್ಲಿ ಯಾವುದೋ ಒಂದು ಟೆಕ್ನಾಲಜೀಸ್ನ ನಾವು ಕಂಡುಹಿಡ್ದಿರ್ತೀವಲ್ವಾ, ಇನ್ವೆನ್ಷನ್ಸ್ ಆಗಿರುತ್ತೆ. ಅದೇ ಥರ ಬೇರೆ ಒಂದು ಕಂಟ್ರೀಸು, ಬೇರೆ ದೇಶದವರು ಏನು ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಥರದ ಮಾಡರ್ನೈಸ್ ಇನ್ನೋವೇಷನ್ಸ್ಗಳನ್ನು, ಇನ್ವೆನ್ಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಇರುವಂಥ ಒಂದು ಟೆಕ್ನಾಲಜಿ ಮತ್ತು ನಮ್ಮಲ್ಲಿರುವಂಥ ಟೆಕ್ನಾಲಜಿನ ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತೀವಿ. ಯಾಕೆ, ಪಾಸಿಟಿವ್ ಬೇಸ್ಡಲ್ಲಿ. ಸೊ ನಮ್ಮ ಹತ್ರ ಇರೋದನ್ನು ಅವ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅವ್ರ ಹತ್ರ ಇರೋದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ದೀಸ್ ಕೈಂಡ್ ಆಫ್ ದ ಎಕ್ಸ್ಚೇಂಜಸ್ನ ಏನು ಮಾಡುತ್ತೆ, ಗ್ಲೋಬಲೈಸೇಷನ್ ಪ್ರಮೋಟ್ ಮಾಡುತ್ತೆ ಅಂತ. ಅದರ ಜೊತೆಗೆ ಗ್ಲೋಬಲ್ ಕಾಂಪಿಟೇಷನ್, ಮೋಸ್ಟ್ ಕಾಮನ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ನಾವು ಇಳಿತಾ ಇದ್ದೀವಿ ಅಂತ ಅಂದರೆ ಗ್ಲೋಬಲ್ ಕಾಂಪಿಟೇಷನ್ನ ಏನು ಮಾಡ್ತಾ ಇರುತ್ತೆ, ಇದು ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಇಟ್ ಕನೆಕ್ಟ್ಸ್ ಕಂಟ್ರೀಸ್ ಥ್ರೂ ಟ್ರೇಡ್, ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟ್. ಸೊ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಯಾವ ಥರ ಕನೆಕ್ಷನ್ನ ಇದು ಬಿಲ್ಡ್ ಮಾಡುತ್ತೆ ಗ್ಲೋಬಲೈಸೇಷನ್ ಅಂತ ಅಂದರೆ, ಈಗ ಟ್ರೇಡಿಂಗ್ ಕನೆಕ್ಷನ್ ಆಗಿರ್ಬೋದು. ಸೊ ಕಮ್ಯುನಿಕೇಷನ್ ಬೇಸ್ಡಲ್ಲಿ ಅಲ್ವಾ, ಆ ಥರದಲ್ಲಿ ಏನು ಮಾಡುತ್ತೆ, ಇದು ಒಂದು ಕನೆಕ್ಷನ್ನ ಬಿಲ್ಡ್ ಮಾಡುತ್ತೆ. ಟ್ರಾನ್ಸ್ಪೋರ್ಟೇಷನ್ ಬೇಸ್ಡಲ್ಲಿ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರೀಸ್ಗೆ ಟ್ರಾನ್ಸ್ಪೋರ್ಟೇಷನ್ ಬೇಸ್ಡಲ್ಲಿ ಏನು ಮಾಡುತ್ತೆ, ಲಿಂಕನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಗ್ಲೋಬಲೈಸೇಷನ್ ಏನಾಗಿದೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಅದರಲ್ಲೂ ನಿಮ್ಮ ಎಕ್ಸಾಮ್ಸ್ ಅಂತ ಬಂದಾಗ ಗ್ಲೋಬಲೈಸೇಷನ್ ಬಗ್ಗೆ ಆಲ್ಮೋಸ್ಟ್ ಯಾವಾಗಲೂ ಒಂದು ಕ್ವೆಶನ್ ಅವ್ರು ಏನು ಮಾಡ್ತಾ ಇರ್ತಾರೆ, ಕೇಳ್ತಾನೆ ಇರ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್, ಫೀಚರ್ಸ್ ಆಫ್ ಗ್ಲೋಬಲೈಸೇಷನ್. ಸೊ ಗ್ಲೋಬಲೈಸೇಷನಲ್ಲಿ ಏನೇನು ಲಕ್ಷಣ ಇರುತ್ತೆ, ಏನೇನು ಫೀಚರ್ಸ್ ಇರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಲ್ವ. ಎಕ್ಸ್ಪ್ಯಾನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಏನಾಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಅದೇನಾಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಸೊ ಲಾರ್ಜ್ ಏರಿಯಾನ ಏನು ಮಾಡ್ತಾ ಇದೆ, ಇದು ಕವರ್ ಮಾಡ್ತಾ ಇದೆ ಅಂತ. ಸೊ ಫ್ರೀ ಮೂವ್ಮೆಂಟ್ ಆಫ್ ಕ್ಯಾಪಿಟಲ್ ಅಕ್ರಾಸ್ ದ ಕಂಟ್ರಿ ಅಂತ. ಸೊ ಅಕ್ರಾಸ್ ದ ಕಂಟ್ರೀಸ್. ಸೊ ನಮ್ಮಲ್ಲಿರುವಂಥ ಒಂದು ಕ್ಯಾಪಿಟಲ್ ಏನಾಗ್ತಾ ಇದೆ, ಫ್ರೀ ಆಗಿ ಬೇರೆ ಬೇರೆ ಕಂಟ್ರೀಸ್ಗೆ ಮೂವ್ ಆಗ್ತಾ ಇದೆ. ಫ್ರೀ ಅಂತಂದರೆ ಫ್ರೀ ಆಫ್ ಕಾಸ್ಟ್ ಅಂತ ಅಲ್ಲ, ಇಲ್ಲಿ ಏನಾಗ್ತಾ ಇದೆ, ಇನ್ವೆಸ್ಟ್ ಮಾಡೋಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಸೊ ಫ್ರೀಯಾಗಿ ನಾವೇನು ಮಾಡ್ಬೋದು, ಕ್ಯಾಪಿಟಲ್ನ ಬೇರೆ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಅಂತ. ಸೊ ನೆಕ್ಸ್ಟ್ ಒನ್ ಏನು, ಗ್ರೋತ್ ಆಫ್ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್. ಸೊ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ, ಮಲ್ಟಿ ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ಕಂಟ್ರಿಯವ್ರು ಬಂದು ಏನು ಮಾಡ್ತಾರೆ, ದೇ ಯೂಸ್ ಟು ಎಸ್ಟಾಬ್ಲಿಷ್ ದ ಕಾರ್ಪೊರೇಷನ್ಸ್, ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಅಲ್ವಾ. ಸೊ ಅದು ಕೂಡ ಏನಾಗಿರುತ್ತೆ, ಒಂದು ಡೆವಲಪ್ಮೆಂಟಲ್ ಸಿಂಬಲ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಬೇರೆ ಬೇರೆ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಅದು ಏನಾಗ್ತಾ ಹೋಗುತ್ತೆ, ಇದರಿಂದ ಗ್ಲೋಬಲೈಸೇಷನಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಮೋಸ್ಟ್ ಕಾಮನ್ ಆಗಿ ಅಲ್ವಾ, ಏನಾಗ್ತಾ ಇರುತ್ತೆ, ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಇರುತ್ತೆ. ಯಾಕೆ, ಬೇರೆ ಒಂದು ದೇಶದಲ್ಲಿರುವಂಥ ಟೆಕ್ನಾಲಜಿ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ, ನಮ್ಮಲ್ಲಿರುವಂಥ ಟೆಕ್ನಾಲಜಿ ಬಗ್ಗೆ ಅವ್ರು ತಿಳ್ಕೊಳ್ತಾ ಇರ್ತಾರೆ. ಸೊ ಎಕ್ಸ್ಚೇಂಜ್, ನಾಲೆಜ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಸೊ ಅಡ್ವಾನ್ಸ್ಮೆಂಟು ಕೂಡ ಏನಾಗಿರುತ್ತೆ, ಮೋಸ್ಟ್ ಕಾಮನ್ ಆಗಿರುತ್ತೆ ಅಂತ. ಅದ್ರ ಜೊತೆಗೆ ಗ್ಲೋಬಲ್ ಇಂಟಿಗ್ರೇಷನ್ ಮಾರ್ಕೆಟ್ಸ್ ಅಂತ, ಮಾರ್ಕೆಟ್ ಲೆವೆಲ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಗ್ರೇಟರ್ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸ್ ಅಂತ. ಸೊ ಇಂಟರ್ಡಿಪೆಂಡೆನ್ಸ್ ಅಂತ ಅಂದರೆ ಏನು, ಇವಾಗ ಒಂದು ಎಕನಾಮಿಕಲ್ ಕಂಡೀಷನಲ್ಲಿ ಇಂಟರ್ಡಿಪೆಂಡೆನ್ಸ್. ಈಗ ಅವರ ಎಕನಾಮಿಗೆ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ, ನಮ್ಮ ಟ್ರೇಡಿಂಗಿಂದ ನಮ್ಮ ಎಕನಾಮಿಕ್ಗೆ ಅವ್ರು ಸಪೋರ್ಟ್ ಆಗ್ತಾ ಇರ್ತಾರೆ. ಆ ಥರದಲ್ಲಿ ಇಂಟರ್ಡಿಪೆಂಡೆನ್ಸ್ ಏನಾಗ್ತಾ ಇರುತ್ತೆ, ಇಲ್ಲಿ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಕಾಂಪಿಟೇಷನ್, ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಕೂಡ ಏನಾಗುತ್ತೆ, ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪ್ರಾಡಕ್ಟ್ಸ್, ಗ್ಲೋಬಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಸೊ ಪ್ರಾಡಕ್ಟ್ ಮತ್ತು ಸರ್ವಿಸಸ್ ಏನಾಗಿರುತ್ತೆ, ಗ್ಲೋಬಲ್ ಲೆವೆಲಲ್ಲಿ ಅಕ್ಸೆಸ್ ಆಗ್ತಾ ಇರುತ್ತೆ ಅಂತ. ಸೊ ಇದೆಲ್ಲದನ್ನು ಕೂಡ ನಾವೇನು ಹೇಳ್ತಾ ಇದ್ದೀವಿ, ಗ್ಲೋಬಲೈಸೇಷನ್, ಫೀಚರ್ಸ್ ಆಫ್ ಗ್ಲೋಬಲೈಸೇಷನ್ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಒಂದು ಕಂಟ್ರಿಯ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಕಾಂಟ್ರಿಬ್ಯೂಷನ್ ಆಫ್ ಗ್ಲೋಬಲೈಸೇಷನ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಂಟ್ರೀಸ್ ಯಾವ ಥರ ಡೆವಲಪ್ ಆಗ್ತಾ ಇದೆ ಅಂತ ಥಿಂಕ್ ಮಾಡೋದ್ರ ಜೊತೆಗೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಯೋಚನೆ ಮಾಡ್ತಾ, ಸೊ ಯಾವುದೇ ಕಾರಣಕ್ಕೂ ಈ ಟಾಪಿಕ್ನ ಸ್ಕಿಪ್ ಮಾಡಬೇಡಿ, ಶಾರ್ಟ್ ನೋಟ್ ಮಾಡ್ಕೊಳ್ಳಿ, ಬೇಕಾಗಿರೋ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಸೊ ಕ್ವಿಕ್ ರಿವಿಷನ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.